ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವಿರೋದು ಜೈವಿಲಾಸ್ ಪ್ಯಾಲೇಸ್. ಇದು ಮಧ್ಯಪ್ರದೇಶದ ಹೃದಯ ಭಾಗದಲ್ಲಿರುವಂಥ ಒಂದು ಅದ್ಭುತವಾಗಿರುವಂಥ ಅರಮನೆ. ಈ ಅರಮನೆಯನ್ನು ಜೈ ಬೈಸಾ ಅರಮನೆ ಅಂತ ಕೂಡ ಕರೀತಾರೆ. ಈ ಅರಮನೆಯು ಸಿಂಧಿಯಾ ವಂಶದ ರಾಜಮನೆತನದ ವೈಭವವನ್ನು ಪ್ರದರ್ಶಿಸುತ್ತದೆ. ಈ ಜೈವಿಲಾಸ್ ಅರಮನೆಯನ್ನು ಕ್ರಿಸ್ತಶಕ 1874ನೇ ಇಸವಿಯಲ್ಲಿ ಸಿಂಧಿಯಾ ವಂಶದ ಮಹಾರಾಜ ಶ್ರೀ ಜಯಾಜಿರಾವ್ ಸಿಂಧಿಯಾರವರು ನಿರ್ಮಿಸಿದ್ದರು. ಈ ಅರಮನೆಯು ಗ್ವಾಲಿಯರ್ನ ರಾಜಕುಟುಂಬ ಮನೆತನದ ವಾಸಸ್ಥಾನವಾಗಿದ್ದು, ಇಂದಿಗೂ ಕೂಡ ಇಲ್ಲಿ ಸಿಂಧಿಯಾ ವಂಶದವರು ವಾಸಿಸುತ್ತಿದ್ದಾರೆ. ಈ ಅರಮನೆಯು ಮುಖ್ಯವಾಗಿ ಯುರೋಪಿಯನ್, ಇಟಾಲಿಯನ್ ಹಾಗೂ ಕೊರಿಯನ್ ಈ ಮೂರು ವಾಸ್ತುಶಿಲ್ಪದ ಶೈಲಿಯಲ್ಲಿ ಸಂಯೋಜನೆಗೊಂಡಿದೆ. ಈ ಅರಮನೆಯನ್ನು ನೋಡಿದರೆ ಇಡೀ ಕಟ್ಟಡವೇ ಒಂದು ಕಲಾತ್ಮಕ ರಚನೆಯಲ್ಲಿ ರೂಪುಗೊಂಡಿದೆ. ಈ ಜೈವಿಲಾಸ್ ಪ್ಯಾಲೇಸ್ನಲ್ಲಿ 75ಕ್ಕಿಂತ ಹೆಚ್ಚು ಕೋಣೆಗಳನ್ನು ಹೊಂದಿದ್ದು, ಪ್ರತಿಯೊಂದು ಕೋಣೆಯು ವಿಭಿನ್ನ ಥೀಮ್ನಲ್ಲಿ ಅಲಂಕೃತಗೊಂಡಿದೆ. ಜೈವಿಲಾಸ್ ಪ್ಯಾಲೇಸ್ನ ಬಹುಭಾಗವನ್ನು ಸಿಂಧಿಯಾ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಈ ಮ್ಯೂಸಿಯಂನಲ್ಲಿ ರಾಜವಂಶದ ಮೌಲ್ಯಮಯ ಐತಿಹಾಸಿಕ ವಸ್ತುಗಳನ್ನು ಪ್ರದರ್ಶನ ಮಾಡಲಾಗಿದೆ. ಪ್ರತಿಯೊಂದು ಕೋಣೆಯಲ್ಲಿಯೂ ಬಹಳ ಸುಂದರವಾದ ಐತಿಹಾಸಿಕ ಕಲಾಕೃತಿಗಳನ್ನು ನೀವು ನೋಡಬಹುದು. ಪ್ರತಿಯೊಂದು ಕೋಣೆಯು ತನ್ನದೇ ಆದ ಕಲಾತ್ಮಕ ವೈಶಿಷ್ಟ್ಯವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ದರ್ಬಾರ್ ಹಾಲ್ಗಳು ವಿಭಿನ್ನ ಶೈಲಿಯ ಚಂದ್ರಿಕೆಗಳಿಂದ ಅಲಂಕೃತಗೊಂಡಿದೆ. ಪ್ಯಾರಿಸ್ನಿಂದ ಆಮದು ಮಾಡಿದ ಕಿಚನ್ ಉಪಕರಣಗಳು, ಡೈನಿಂಗ್ ಹಾಲ್ಗಳು, 19ನೇ ಶತಮಾನದ ಆಸನಗಳು, ಬಂಗಾರದ ಕುರ್ಚಿಗಳು ಬಹಳ ಆಕರ್ಷಕವಾಗಿ ಸಜ್ಜುಗೊಂಡಿದೆ. ವಿಶೇಷ ದಿನಗಳಲ್ಲಿ ರಾಜಮನೆತನದವರು ಔತಣಕೂಟವನ್ನು ಮಾಡುವುದಕ್ಕೆ ಒಂದು ಪ್ರತ್ಯೇಕ ಡೈನಿಂಗ್ ಹಾಲು, ಬಹಳಷ್ಟು ಕಾನ್ಫರೆನ್ಸ್ ರೂಮ್ಗಳು ಬಹಳ ವೈಶಿಷ್ಟ್ಯವಾಗಿ ಅಲಂಕೃತಗೊಂಡಿದೆ. ಅರಮನೆಯ ವಿಶೇಷ ಸಮಾರಂಭಗಳಿಗೆ ಪ್ರತ್ಯೇಕವಾದಂಥ ಡೈನಿಂಗ್ ಹಾಲ್ ಕೂಡ ಇದೆ. ಇದು ಬಹಳಷ್ಟು ದೊಡ್ಡದಾಗಿದ್ದು ಬಹಳ ಆಕರ್ಷಕವಾಗಿದೆ. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿರುವ ಒಂದು ಬೆಳ್ಳಿಯ ಟೇಬಲ್ ಟ್ರೈನ್. ಆಹಾರವನ್ನು ಹತ್ತಿರಕ್ಕೆ ತರಲು ಈ ಎಲೆಕ್ಟ್ರಿಕ್ ಟೇಬಲ್ ಟ್ರೈನನ್ನು ಬಳಸಲಾಗುತ್ತಿತ್ತು. ಡೈನಿಂಗ್ ಟೇಬಲ್ಗಳ ಮೇಲೆ ರೈಲ್ವೆ ಕಂಬಿಗಳನ್ನು ಹಾಕಿದ್ದು, ರೈಲು ಈ ಕಂಬಿಗಳ ಮೇಲೆ ಸಂಚರಿಸುತ್ತಾ ಅತಿಥಿಗಳಿಗೆ ಕೂತಲ್ಲಿಯೇ ಆಹಾರವನ್ನು ಉಣಬಡಿಸುತ್ತಿತ್ತು. 19ನೇ ಶತಮಾನದಲ್ಲಿ ಮಹಾರಾಣಿಯವರು ವಾಸಿಸುತ್ತಿದ್ದ ಕೋಣೆಯಾಗಿದ್ದು, ಅವರದೇ ಆದ ಮಂಚ, ಕುರ್ಚಿ ಹಾಗೂ ಉಯ್ಯಾಲೆಗಳನ್ನು ನೀವಿಲ್ಲಿ ಕಾಣಬಹುದು. ಇದು ಮಹಾರಾಣಿಯವರ ಕೋಣೆಯಾಗಿದ್ದು, ತಮ್ಮದೇ ಆದ ವೈಶಿಷ್ಟ್ಯದಿಂದ ಸಜ್ಜುಗೊಂಡಿದೆ. ಮಹಾರಾಣಿಯವರ ಎತ್ತರಕ್ಕೆ ಅನುಗುಣವಾಗಿ ಮಾಡಲಾಗಿರುವ ಆಸನಗಳು. ಇನ್ನು ಅವರು ಬಳಸುತ್ತಿದ್ದ ಪಾದರಕ್ಷೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ಅರಮನೆಯ ವೈಶಿಷ್ಟ್ಯವೆಂದರೆ ಅದು ದರ್ಬಾರ್ ಹಾಲ್. ಈ ಕೋಣೆಯು 50 ಅಡಿ ಎತ್ತರವಿದ್ದು ಬಂಗಾರದ ಲೇಪನದಿಂದ ಅಲಂಕೃತಗೊಂಡಿದೆ. ಇದಕ್ಕೆ ಸುಮಾರು 400 kg ಬಂಗಾರವನ್ನು ಬಳಸಿ ಅಲಂಕರಿಸಲಾಗಿದೆ. ಮಾದಕವಾದ ಆವರಣ ಮತ್ತು ಛತ್ರಾಕೃತಿ ಇಡುವ ಛಾವಣಿಯು ಬಹಳ ಆಕರ್ಷಣೀಯವಾಗಿದೆ. ಈ ಸ್ಥಳವನ್ನು ರಾಜಕೀಯ ಸಭೆಗಳಿಗೆ ಬಳಸಲಾಗುತ್ತಿತ್ತು. ಈ ಜೈವಿಲಾಸ್ ಪ್ಯಾಲೇಸ್ನಲ್ಲಿ ಅತೀವ ಖ್ಯಾತಿಯನ್ನು ಹೊಂದಿರುವುದು ಈ ಭವ್ಯ ಚಂದ್ರಿಕೆಗಳು. ಈ ಚಂದ್ರಿಕೆಗಳು ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದ ಚಂದ್ರಿಕೆಗಳೆಂದು ಹೇಳಲ್ಪಡುತ್ತವೆ. ಪ್ರತಿಯೊಂದು ಚಂದ್ರಿಕೆಯು 3.5 ಟನ್ಗಳ ತೂಕವಿದ್ದು ಬಹಳ ವಿಜೃಂಭಿತವಾಗಿ ಅಲಂಕೃತಗೊಂಡಿದೆ. ಈ ಚಂದ್ರಿಕೆಗಳನ್ನು ತೂಕು ಹಾಕುವ ಮೊದಲು ಬಹಳ ಪರೀಕ್ಷೆಗಳನ್ನು ನಡೆಸಿ ನಂತರ ಇದನ್ನು ಹಾಕಲಾಗಿದೆ ಎಂದು ಹೇಳಲ್ಪಟ್ಟಿದೆ. ಈ ಅರಮನೆಯ ಹೃದಯ ಭಾಗವೇ ಈ ದರ್ಬಾರ್ ಹಾಲ್. ಬಹಳ ಆಕರ್ಷಕವಾಗಿದೆ. ಅಷ್ಟೇ ಅಲ್ಲದೆ 19ನೇ ಶತಮಾನದಲ್ಲಿ ಸಿಂಧಿಯಾ ರಾಜಮನೆತನದವರು ಬಳಸುತ್ತಿದ್ದ ಪಲ್ಲಕ್ಕಿಗಳು ಹಾಗೆ ಗಾಡಿಗಳನ್ನು ನೀವಿಲ್ಲಿ ಕಾಣಬಹುದು. ಜೈವಿಲಾಸ್ ಪ್ಯಾಲೇಸ್ ಗ್ವಾಲಿಯರ್ನ ಒಂದು ವೈಶಿಷ್ಟ್ಯತೆ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿರುವ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.